ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ರೇಟ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ವಾಟ್ಸಪ್ಪನ್ನು ಯೂಸ್ ಮಾಡ್ತಿದ್ದಾರೆ ಅವರೆಲ್ಲರಿಗೆ ಈ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಏನಪ್ಪ ಇಂಪಾರ್ಟೆಂಟ್ ಅಂತ ಹೇಳ್ಬೇಕಾದ್ರೆ ನಾನು ನಿಮಗೆ ವಾಟ್ಸಪ್ನ ಇವತ್ತೊಂದು ವಿಡಿಯೋದಲ್ಲಿ ವಾಟ್ಸಪ್ನ 3 ಸೀಕ್ರೆಟ್ ಟ್ರಿಕ್ಸನ್ನು ನಾನು ನಿಮಗೆ ಇವತ್ತು ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಯಾಕಪ್ಪ ಹೇಳ್ಬೇಕಾದ್ರೆ ಈ ಟ್ರಿಕ್ಸ್ ಮಾಡ್ತಾರೆ ನಿಮಗೆ ಪ್ರತಿಯೊಬ್ಬರು ಯಾರೆಲ್ಲ ವಾಟ್ಸಪ್ನ ಯೂಸ್ ಮಾಡ್ತಾರೆ ಪ್ರತಿಯೊಬ್ಬರು ಕೂಡ ಈ 3 ಸೀಕ್ರೆಟ್ ಟ್ರಿಕ್ಸ್ ನಿಮ್ಗೆ ಗೊತ್ತೇ ಇರಲೇಬೇಕು. ಈ 3 ಸೀಕ್ರೆಟ್ ಟ್ರಿಕ್ಸ್ ನಿಮ್ಗೆ ಗೊತ್ತಿಲ್ಲ ಅಂದರೆ ನೀವು ವಾಟ್ಸಪ್ ಯೂಸ್ ಮಾಡೋದೇ ಸ್ವಲ್ಪ ನಿಮಗೆ ವೇಸ್ಟ್ ಅಂತ ಹೇಳ್ಬೋದು. ಯಾಕಪ್ಪ ಅಷ್ಟು ಇಂಪಾರ್ಟೆಂಟ್ ಅಂದರೆ ಅಷ್ಟು ಇಂಪಾರ್ಟೆಂಟ್ ಈ 3 ಸೀಕ್ರೆಟ್ ಟ್ರಿಕ್ಸ್ ಅಂತ ಹೇಳ್ಬೋದು. ಈ 3 ಸೀಕ್ರೆಟ್ ಟ್ರಿಕ್ಸ್ ನಿಮಗೆ ವಾಟ್ಸಪ್ ಈ 3 ಸೀಕ್ರೆಟ್ ಟ್ರಿಕ್ಸ್ ನಿಮಗೆ ಗೊತ್ತಿರೋ ಸಾಕು. ನಿಮ್ಮೊಂದು ವಾಟ್ಸಪ್ನ ಯೂಸ್ ಮಾಡೋದು ನಿಮಗೆ ಅದರ ಜೊತೆಗೆ ನಿಮ್ಮೊಂದು ವಾಟ್ಸಪ್ ಕೂಡ ಸೇಫ್ಟಿ ಆಗಿರುತ್ತೆ. ಅದರಿಂದ ನಿಮ್ಮೊಂದು ವಾಟ್ಸಪ್ ಕೂಡ ನೀವು ಯೂಸ್ ಮಾಡಿದ್ರು ಕೂಡ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಈ 3 ಸೀಕ್ರೆಟ್ ಟ್ರಿಕ್ಸ್. ಅವು ಯಾವ 3 ಸೀಕ್ರೆಟ್ ಟ್ರಿಕ್ಸ್ ಅಂತ ಇವತ್ತು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬರು 3ನೇ ಸೀಕ್ರೆಟ್ ಟ್ರಿಕ್ಸ್ ಇದೆಲ್ಲ ತುಂಬ ಇಂಪಾರ್ಟೆಂಟ್. ಏನಪ್ಪ ಇಂಪಾರ್ಟೆಂಟ್ ಅಂದರೆ ಹೇಳ್ಬೇಕು, ನಿಮ್ಮೊಂದು ವಾಟ್ಸಪ್ಪನ್ನು ಯಾರಾದರೂ ಯಾಕೆ ಮಾಡಿದ್ದಾರೆ ಮತ್ತು ಅದ್ರ ಜೊತೆ ಯಾಕೆ ಮಾಡಿದ್ದಾರೆ ಇಲ್ವ ಅಂತ ನೋಡ್ಬೋದು. ಅದ್ರ ಜೊತೆ ನೀವು ನಿಮ್ಮೊಂದು ವಾಟ್ಸಪ್ಪನ್ನು ನೀವು ಸೇಫ್ಟಿ ಕೂಡ ಮಾಡ್ಕೋಬೋದು. ಅಂದರೆ ನಿಮ್ಮೊಂದು ವಾಟ್ಸಪ್ಪನ್ನು ಯಾಕೆ ಮಾಡಿ ಯಾರಾದರೂ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮೊಂದು ಮೆಸೇಜ್ ಯಾರಾದರೂ ಕದ್ದು ನೋಡ್ತಾ ಇದ್ದಾರೆ, ಯೂಸ್ ಮಾಡ್ತಾ ಇದ್ದಾರೆ, ಇನ್ನೊಬ್ಬರು ನಿಮ್ಮೊಂದು ವಾಟ್ಸಪ್ಪನ್ನು ಏನಾದರೂ ಯೂಸ್ ಮಾಡ್ತಾ ಇದ್ದಾರೆ ಅಂತ ನೀವು ಈಸಿಯಾಗಿ 3 ಸೀಕ್ರೆಟ್ ಟ್ರಿಕ್ಸ್ ಮೂಲಕ ನೀವು ಈಸಿಯಾಗಿ ತಿಳಿಬೋದು. ಮತ್ತು ಅದ್ರ ಜೊತೆಗೆ ನಿಮ್ಮೊಂದು ವಾಟ್ಸಪ್ ಕೂಡ ನೀವು ಸೇಫ್ಟಿಯಾಗಿ ಮಾಡ್ಕೋಬೋದು. ಇನ್ನೊಬ್ಬರು ಯಾರು ಕೂಡ ನಿಮ್ಮೊಂದು ವಾಟ್ಸಪ್ಪನ್ನು ಯಾಕೆ ಮಾಡೇಬಾರ್ದು ಆ ಒಂದು ರೀತಿ ನೀವು ಸೇಫ್ಟಿಯಾಗಿ ನಿಮ್ಮೊಂದು ವಾಟ್ಸಪ್ಪನ್ನು ನೀವು ಮಾಡ್ಕೋಬೋದು. ಅದು ಯಾವ ರೀತಿ ಅಂತ ನಾವು ಇವತ್ತು ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನೋ ಜಸ್ಟ್ ಈ 3 ಸೀಕ್ರೆಟ್ ಟ್ರಿಕ್ಸ್ ನಿಮ್ಮೊಂದು ವಾಟ್ಸಪ್ ಯಾರೆಲ್ಲ ಯೂಸ್ ಮಾಡ್ತಾರೆ ಪ್ರತಿಯೊಬ್ಬರಿಗೆ ಇಂಪಾರ್ಟೆಂಟ್. ಈ 3 ಸೀಕ್ರೆಟ್ ಟ್ರಿಕ್ಸ್ ನಾನು ನಿಮಗೆ ಇವತ್ತು ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ ಇವತ್ತು ಸ್ಟಾರ್ಟ್ ಮಾಡೋದು ಮುಂಚೆ ಪ್ರತಿಯೊಬ್ಬರು ಇನ್ನೂ ನನ್ನೊಂದು ಚಾನಲ್ ಯಾರು ಮಾಡ್ತಾರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಯ್ಯಪ್ಪ ಟನ್ ಅಂತ ಕ್ಲಿಕ್ ಮಾಡಿ ಅಂತ ಇವತ್ತು ಸ್ಟಾರ್ಟ್ ಮಾಡೋದು ಮುಂಚೆ ಪ್ರತಿಯೊಬ್ಬರು ಯಾರೆಲ್ಲ ಈ ವಿಡಿಯೋ ನೋಡ್ತಾರೆ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆಯವರು ನೋಡಬೇಕು. ಇಂಪಾರ್ಟೆಂಟ್ ಈ 3 ಸೀಕ್ರೆಟ್ ಟ್ರಿಕ್ಸ್ ನಿಮಗೆ ಪ್ರತಿಯೊಬ್ಬ ವಾಟ್ಸಪ್ ಯೂಸ್ ಮಾಡೋ ಪ್ರತಿಯೊಬ್ಬರಿಗೂ ಗೊತ್ತಿರಲೇಬೇಕು ಅಂತ ಇವತ್ತು ನಾವು ಸ್ಟಾರ್ಟ್ ಬನ್ನಿ. ಆ 3 ಸೀಕ್ರೆಟ್ ಟ್ರಿಕ್ಸ್ ಯಾವ ಸೀಕ್ರೆಟ್ ಟ್ರಿಕ್ಸ್ ಅಂತ ನಾನು ಇವತ್ತು ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ ಇವತ್ತು ನಾವು ಸ್ಟಾರ್ಟ್ ಬನ್ನಿ ಫ್ರೆಂಡ್ಸ್. ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ ಇವತ್ತು ನಾವು ಸ್ಟಾರ್ಟ್ ಬನ್ನಿ ಫ್ರೆಂಡ್ಸ್. ಈಗ ನಾನು ನಿಮಗೆ ನಿಮ್ಮೊಂದು ವಾಟ್ಸಪ್ನ 3 ಸೀಕ್ರೆಟ್ ಟ್ರಿಕ್ಸ್ ನಾನು ನಿಮಗೆ ಇವತ್ತು ಕ್ಲಿಯರ್ಗೆ ತಿಳಿಸ್ಕೊಡ್ತೀನಿ. ಏನೋ ಜಸ್ಟ್ ಪ್ರತಿಯೊಬ್ಬರು ಕೂಡ ಈ ವಾಟ್ಸಪ್ ಸೀಕ್ರೆಟ್ ಟ್ರಿಕ್ಸ್ ಇಂಪಾರ್ಟೆಂಟ್ ಯೂಸ್ಫುಲ್ ಆಗುತ್ತೆ. ಈಗ ಬಂದುಬಿಟ್ಟು ಮೊದಲನೇ ವಾಟ್ಸಪ್ ಸೀಕ್ರೆಟ್ ಟ್ರಿಕ್ಸ್ ಏನಪ್ಪ ಅಂದರೆ ಜಸ್ಟ್ ನಿಮ್ಮೊಂದು ವಾಟ್ಸಪ್ ಓಪನ್ ಮಾಡ್ಕೊಂಡು ಮೊದಲನೇದು ಏನಪ್ಪ ಇದು ಪ್ರತಿಯೊಬ್ಬರು ಕೂಡ ಯೂಸ್ಫುಲ್ ಆಗುತ್ತೆ. ಅಂದರೆ ಯೂಸ್ಫುಲ್ ಅಂದರೆ ಏನಪ್ಪ ಯೂಸ್ಫುಲ್ ಅಂದರೆ ಹೇಳೋಕೆ ಈಗ ನಿಮ್ಮ ಫ್ರೆಂಡ್ಸು ಯಾರಾದರೂ ನಿಮಗೆ ನಿಮ್ಮ ಜೊತೆ ಚಾಟಿಂಗ್ ಮಾಡುವಾಗ ಅದರ ಜೊತೆ ನಿಮ್ಮ ಚಾಟಿಂಗ್ ಮಾಡುವಾಗ ಅವರೊಂದು ಮೆಸೇಜ್ ಬರುತ್ತೆ. ಅದರಿಂದ ಏನಂತೆ ನಿಮ್ಮೊಂದು ವಾಟ್ಸಪ್ ನೀವು ಎಲ್ಲೋ ವಾಟ್ಸಪ್ ಮೊಬೈಲ್ ಎಲ್ಲೋ ಇಟ್ಟಿರ್ತಾರೆ ಯೂಸ್ ಮಾಡ್ತಿರ್ತಾರೆ. ಮತ್ತು ಅದ್ರ ಜೊತೆಗೆ ನೀವು ಡ್ರೈವಿಂಗ್ ಮಾಡೋದು ಮುಂದೆ ಆ ಥರ ನಿಮ್ಮೊಂದು ಮೊಬೈಲ್ ಜೋಬಲ್ಲಿ ಇರುತ್ತೆ. ಅದರ ಜೊತೆಗೆ ನಿಮ್ಮೊಂದು ವಾಟ್ಸಪ್ ಯೂಸ್ ಮಾಡುವಾಗ ನೀವು ಇನ್ನಾಗುತ್ತೆ. ಆದರೆ ಬಟ್ ಈ ನಾವು ಹೇಳುವಂಥ ಮೊದಲನೇ ಸೀಕ್ರೆಟ್ ಟ್ರಿಕ್ಸ್ ಮೂಲಕ ನೀವು ಏನಾಗುತ್ತೆ ಅಂದರೆ ಹೇಳ್ಬೇಕು ನಿಮ್ಮೊಂದು ಫ್ರೆಂಡ್ಸ್ ವಾಟ್ಸಪ್ ಇದೆ. ಈ ವಾಟ್ಸಪ್ಗೆ ನೀವು ಏನು ಮಾಡ್ಬೋದು ಅಂದರೆ ಮೆಸೇಜಿಗೆ ನೀವು ಒಂದು ರಿಂಗ್ಟೋನ್ ರೀತಿ ಒಂದು ಅಂದರೆ ರಿಂಗ್ಟೋನ್ ರೀತಿ ನೀವು ಒಂದು ಸಾಂಗನ್ನು ಶೇರ್ ಮಾಡ್ಬೋದು. ಯಾಕಪ್ಪ ಅಂದರೆ ಇದರಿಂದ ಏನು ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೇಕು. ಮೊದಲನೇದು ಹೇಳ್ಬೇಕು, ಈಗ ನಿಮಗೆ ಯಾರೋ ಒಬ್ಬರು ಮೆಸೇಜ್ ಮಾಡಿದ್ರು ಕೂಡ ಅವರಿಗೆ ನೀವು ಬೇಕಾದ ರೀತಿ ರಿಂಗ್ಟೋನ್ ಸೆಟ್ ಮಾಡಿದ ತಕ್ಷಣ ಆಟೋಮೆಟಿಕ್ ನಿಮ್ಮೊಂದು ಮೊಬೈಲ್ ಎಲ್ಲೇ ಇದ್ದರೂ ಕೂಡ ನೀವು ಆ ಮ್ಯೂಸಿಕ್ ಪ್ಲೇ ಆದಾಗ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಇವರೇ ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಅವಾಗ ನೀವು ತಕ್ಷಣ ನಿಮ್ಮೊಂದು ವಾಟ್ಸಪ್ಪಲ್ಲಿ ನೀವು ನೋಡ್ಕೋಬೋದು. ಇದು ಮೊದಲನೇ ಸೆಟ್ಟಿಂಗ್. ಅದು ಯಾವ ರೀತಿ ಸೆಟ್ ಮಾಡೋಂತ ನಾನು ನಿಮಗೆ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಜಸ್ಟ್ ಮೊದಲನೇದಾಗಿ ಇಲ್ಲಿ ಸಿಂಬಲ್ ಕಾಣ್ತಾರೆ, ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಮೊದಲನೇದಾಗಿ ನಿಮಗೆ ಯಾರು ಬೇಕೋ ನಿಮ್ಮೊಂದು ವಾಟ್ಸಪ್ಪಲ್ಲಿ ಎಷ್ಟು ಕಾಂಟೆಂಟ್ ಇದೆ ಅಷ್ಟು ಕಾಂಟೆಂಟ್ ಕೂಡ ನೀವು ಸೆಟ್ ಮಾಡ್ಕೋಬೋದು. ಇದು ಮೊದಲನೇ ಸೀಕ್ರೆಟ್ ಟ್ರಿಕ್ಸ್. ಏನೋ ಜಸ್ಟ್ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ಮಾಡಿದ ತಕ್ಷಣ ಕೆಳಗಡೆ ಸ್ವೈಪ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ನೋಡ್ಬೋದು. ಇಲ್ಲಿ ನಿಮಗೆ ಕಾಣ್ತಿರ್ಬೋದು ಕಸ್ಟಮ್ ಇಲ್ಲಿ ನಿಮಗೆ ಕಾಣ್ತಿರ್ಬೋದು ಇನ್ಫಾರ್ಮೇಷನ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಯೂಸ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ನೀವು ನೋಡ್ಬೋದು ರಿಂಗ್ ಟೋನ್ಸ್. ಅಂದರೆ ನಿಮಗೆ ಬೇಕಾದ ರೀತಿ ನೀವು ಸಾಂಗನ್ನು ಇದಕ್ಕೆ ಟೋನ್ ಕುಣಿಸ್ಕೋಬೋದು. ಅಂದರೆ ನೀವು ಪ್ರತಿಯೊಬ್ಬ ಪ್ರೊಫೈಲ್ಗೆ ಅಂದರೆ ನಿಮಗೆ ಎಷ್ಟು ಜನ ಕಾಂಟ್ಯಾಕ್ಟ್ ಇದ್ದಾರೆ ಅಷ್ಟು ಜನ ಕುಣಿಸ್ಕೋಬೋದು. ಇದ್ರ ಮೂಲಕ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸಾಂಗ್ ಕೇಳುತ್ತೆ. ನಿಮಗೆ ಯಾವ ಒಂದು ಸಾಂಗ್ ಬೇಕೋ ಆ ಒಂದು ಸಾಂಗ್ ಕುಣಿಸ್ಕೊಂಡು ನೀವು ಯೂಸ್ ಮಾಡ್ಬೋದು. ಯಾಕಂದರೆ ಇದನ್ನು ನಿಮಗೆ ತುಂಬ ಯೂಸ್ ಬರುತ್ತೆ. ಯಾರಾದರೂ ನಿಮಗೆ ಮೆಸೇಜ್ ಮಾಡಿದ್ರು ಕೂಡ ಇವರೇ ಮೆಸೇಜ್ ಮಾಡಿದ್ದಾರೆ ನಿಮ್ಗೆ ತಕ್ಷಣ ಗೊತ್ತಾಗುತ್ತೆ. ಇದು ಮೊದಲನೇ ಸೀಕ್ರೆಟ್ ಟ್ರಿಕ್ಸ್. ಇನ್ನು ಸೆಕೆಂಡ್ ಸೀಕ್ರೆಟ್ ಟ್ರಿಕ್ಸ್ ಬಂದ್ಬಿಟ್ಟು ಏನಪ್ಪ ಅಂದರೆ ತುಂಬ ಇಂಪಾರ್ಟೆಂಟ್ ಅಂದರೆ ಹೇಳ್ಬೇಕು. ಈಗ ನೀವು ವಾಟ್ಸಪ್ಪಲ್ಲಿ ಏನೋ ಮೆಸೇಜ್ ಮಾಡುವಾಗ ಈ ರೀತಿ ವೀಡಿಯೋಸು ಮತ್ತು ಫೋಟೋಸ್ ಅದು ಬಂದಿರುತ್ತೆ. ಆ ಫೋಟೋಸ್ ಬಂದ ತಕ್ಷಣ ಏನಾಗುತ್ತೆ ಅಂದರೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಆ ಫೋಟೋಸ್ ನಿಮ್ಮ ಸೀಕ್ರೆಟ್ ಫೋಟೋಸ್ ಇರುತ್ತೆ. ಅಂದರೆ ನಿಮ್ಮೊಂದು ಫ್ರೆಂಡ್ಸ್ ಕಳಿಸಿರ್ತಾರೆ ಅಥವಾ ನಿಮ್ಮ ಬಾಯ್ ಫ್ರೆಂಡು ನಿಮ್ಮ ಗರ್ಲ್ ಫ್ರೆಂಡು ಯಾರಾದರೂ ನಿಮಗೆ ಒಂದು ಫೋಟೋಸ್ ಕಳಿಸಿದ್ದಾರೆ ನಿಮ್ಮೊಂದು ವಾಟ್ಸಪ್ಪಲ್ಲಿ. ಅದು ಏನಾಗುತ್ತೆ ಅಂದರೆ ಆ ಫೋಟೋಸನ್ನು ನೀವು ಏನು ಮಾಡ್ತೀರಾ ವಾಟ್ಸಪ್ಪಲ್ಲಿ ಬಂದ ತಕ್ಷಣ ನೀವು ನೋಡ್ತೀರ ಆ ಫೋಟೋ ನೋಡಿದ ತಕ್ಷಣ ಆಟೋಮೆಟಿಕ್ ಆ ಫೋಟೋ ಏನಾಗುತ್ತೆ ಆಟೋಮೆಟಿಕ್ ನೀವು ನಿಮ್ಮೊಂದು ಪರ್ಸನಲ್ ಫೋಟೋ ನಿಮ್ಮೊಂದು ವಾಟ್ಸಪ್ಪಲ್ಲಿ ನೋಡಿದ ತಕ್ಷಣ ಏನಾಗುತ್ತೆ ಆಟೋಮೆಟಿಕ್ ಅದೇನಾಗುತ್ತೆ ಡೌನ್ಲೋಡ್ ಆದ ತಕ್ಷಣ ಆಟೋಮೆಟಿಕ್ ಏನಾಗುತ್ತೆ ನಿಮ್ಮೊಂದು ಗ್ಯಾಲರಿಯಲ್ಲಿ ಬರುತ್ತೆ. ಅಂದರೆ ನಿಮ್ಮೊಂದು ಫ್ರೆಂಡ್ಸ್ ಯಾರಾದರೂ ನಿಮ್ಮೊಂದು ಮೊಬೈಲ್ ತೊಗೊಂಡು ಯೂಸ್ ಮಾಡುವಾಗ ಅಂದರೆ ನಿಮ್ಮೊಂದು ಮೊಬೈಲ್ ಅವರೊಂದು ಕೈಯಲ್ಲಿದ್ದಾಗ ಅವ್ರು ಏನು ಮಾಡ್ತಾರೆ ಜಸ್ಟ್ ಏನು ಮಾಡ್ತಾರೆ ಗ್ಯಾಲರಿ ಓಪನ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆ ಫೋಟೋ ಅಲ್ಲಿ ಬಂದು ಸೇವ್ ಆಗಿರುತ್ತೆ. ಯಾಕಂದರೆ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಿಮ್ಮೊಂದು ಪರ್ಸನಲ್ ಫೋಟೋ ಏನಿದೆ ಅದು ಗ್ಯಾಲರಿಯಲ್ಲಿ ಬಂದು ಸೇವ್ ಇರುತ್ತೆ. ಅಲ್ಲಿ ನಿಮ್ಮೊಂದು ಪರ್ಸನಲ್ ಅವ್ರ ಫೋಟೋಸು ಅವ್ರು ನೋಡ್ತಾರೆ. ಅದಕ್ಕೋಸ್ಕರ ಹೇಳ್ಬೇಕಂದ್ರೆ ತುಂಬ ಇಂಪಾರ್ಟೆಂಟ್. ಇದರಿಂದ ಏನಂದರೆ ಪ್ರತಿಯೊಬ್ಬ ಯೂಸ್ ಮಾಡೋರು. ಯಾಕಂದರೆ ಈಗ ನಿಮಗೆ ಯಾವ ಒಂದು ಫೋಟೋಸ್ ಬಂದಿದೆ, ಈಗ ನಾನು ಒಂದು ಈ ಫೋಟೋಸ್ ಬಂದಿದೆ, ನಾನು ಈ ಫೋಟೋಸ್ ಕಳಿಸಿದ್ದೀನಿ, ಈ ಫೋಟೋಸನ್ನು
ನಾನು ಮತ್ತು ನನ್ನ ಫ್ರೆಂಡ್ಸ್ ನನಗೆ ಕಳಿಸಿದ್ರೆ ಫೋಟೋ, ಆ ಫೋಟೋ ನಾವು ಒಬ್ಬನೇ ನೋಡ್ಬೇಕು. ಅದ್ರ ಬಿಟ್ಟು ನನ್ನೊಂದು ಫೋನ್ ಗ್ಯಾಲರಿಯಲ್ಲಿ ಸೇವ್ ಆತಂದರೆ ತಕ್ಷಣ ನನ್ನೊಂದು ಮೊಬೈಲ್ ಇನ್ನೊಬ್ಬರ ಕೈಯಲ್ಲಿದ್ದಾಗ ಅವರು ಕೂಡ ನನ್ನೊಂದು ಗ್ಯಾಲರಿ ಓಪನ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆ ಫೋಟೋ ಅವರು ನೋಡ್ತಾರೆ ಅಲ್ಲಿ. ಆದರೆ ಜಸ್ಟ್ ನಾನು ನಿಮಗೆ ಈ ಸೆಟ್ಟಿಂಗಲ್ಲಿ ನಾನು ನಿಮಗೆ 2ನೇ ಸೆಟ್ಟಿಂಗಲ್ಲಿ ಹೇಳೋದು ಏನಪ್ಪ ಅಂದರೆ ಸೀಕ್ರೆಟ್ ಟ್ರಿಕ್ಸ್ ಅಂತ ಹೇಳೋದು ಏನಪ್ಪ ಅಂದರೆ ಜಸ್ಟು ನೀವು ನಿಮ್ಮೊಂದು ವಾಟ್ಸಪ್ಪಲ್ಲಿ ನಿಮ್ಮ ಫ್ರೆಂಡ್ಸ್ ಕಳಿಸಿದ ನಿಮ್ಮ ಫೋಟೋಸ್ ಆಗಿರ್ಬೋದು ಮತ್ತು ನಿಮ್ಮ ಫೋಟೋಸ್ ಇದೆಯಲ್ಲ, ಆ ಫೋಟೋಸ್ ಹೇಳ್ಬೇಕಾದ್ರೆ ನೀವು ಮಾತ್ರ ಡೌನ್ಲೋಡ್ ಮಾಡಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಅದರ ಬಟ್ಟು ಮತ್ತು ನಿಮ್ಮೊಂದು ಗ್ಯಾಲರಿಯಲ್ಲಿ ಬಂದು ಸೇವ್ ಆಗಲ್ಲ, ಅದು ನಿಮ್ಮ ಗ್ಯಾಲರಿಯಲ್ಲಿ ಬರೋಲ್ಲ. ಅದು ಏನಿಲ್ಲ, ಜಸ್ಟ್ ಅದಕ್ಕೊಂದು ಸೆಟ್ಟಿಂಗ್ ಇದೆ, ಸೀಕ್ರೆಟ್ ಸೆಟ್ಟಿಂಗ್ಸ್ ಇದರಲ್ಲಿ ಒಂದು ಟ್ರಿಕ್ಸ್ ಇದೆ. ಅದನ್ನು ನೀವು ಆನ್ ಮಾಡಿ ಸಾಕು, ಈಸಾಗಿ ನಿಮ್ಮೊಂದು ಗ್ಯಾಲರಿಯಲ್ಲಿ ನಿಮ್ಮ ನೋಡಿದಂಥ ವಾಟ್ಸಪ್ ಫೋಟೋಸರು ನಿಮ್ಮೊಂದು ಗ್ಯಾಲರಿಯಲ್ಲೂ ಬಂದು ಸೇವ್ ಆಗಲ್ಲ. ಜಸ್ಟ್ ಯಾವ ಒಂದು ರೀತಿ ಮಾಡೋದಂತಾರೆ ಜಸ್ಟ್ ನನಗೆ ಕ್ಲಿಯರ್ ತಿಳಿಸ್ಕೊಡ್ತೀನಿ. ಏನೋ ಜಸ್ಟ್ ಬಂದು ಮತ್ತೆ ಬ್ಯಾಕ್ ಬಂದುಬಿಟ್ಟು ನೀವು ಯಾರೋ ಒಂದು ವಾಟ್ಸಪ್ಪಲ್ಲಿ ಮಾಡಬೇಕಂತಂದರೆ ಅವರೊಂದು ವಾಟ್ಸಪ್ಪಲ್ಲಿ ಮಾಡ್ಕೋಬೋದು. ಅವು ನಿಮ್ಗೆ ಯಾರು ಬೇಕೋ ಅವ್ರ ಇಷ್ಟ. ಐ ಬಟನಲ್ಲಿ ಅವ್ರನ್ನ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ, ಐ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನೂ ಇಲ್ಲ, ಜಸ್ಟ್ ತೆಲಡ್ ಸ್ವೈಪ್ ಮಾಡಿದ ತಕ್ಷಣ ಇಲ್ಲಿ ಮೀಡಿಯಾ ಅಂತ ಕಾಣುತ್ತೆ ನೋಡಿ, ಮೀಡಿಯಾ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಇರುತ್ತೆ ನೋಡಿ, ಆನ್ ಎಸ್ ಅಂತ ಇರುತ್ತೆ, ಇದು ಡಬಲ್ ಎಸ್ ಅಂತ ಇರುತ್ತೆ ನೋಡ್ಬೋದು. ಇಲ್ಲಿ ಎಸ್ ಅಂತ ಇರುತ್ತೆ ಇಲ್ಲ, ಇದು ಎಸ್ ಅಂದರೆ ಏನಂದರೆ ನಿಮ್ಮೊಂದು ಫೋಟೋಸ್ ನೀವು ಏನೇ ಮಾಡಿದ್ರು ನಿಮ್ಮೊಂದು ಫೋಟೋಸ್ ಬಂದ ತಕ್ಷಣ ನೀವು ಆಟೋಮೆಟಿಕ್ ಡೌನ್ಲೋಡ್ ಮಾಡಿ ನೋಡಿದ ತಕ್ಷಣ ಆಟೋಮೆಟಿಕ್ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ. ಅದರಿಂದ ನಿಮಗೆ ಇದಾಗುತ್ತೆ. ಅದಕ್ಕೋಸ್ಕರ ಹೇಳ್ಬೇಕಾದ್ರೆ ಇದು ಎಸ್. ಮತ್ತು ಸೆಕೆಂಡ್ ಎಸ್ ಕೊಟ್ಟಿದ ತಕ್ಷಣ ಇದು ಕೂಡ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ. ಇಂಪಾರ್ಟೆಂಟ್, ಇದನ್ನು ಮಾಡಕ್ಕೆ ಹೋಗಬೇಡಿ. ಜಸ್ಟ್ ಏನು ಮಾಡಿ ನೋ ಮೇಲೆ ಕ್ಲಿಕ್ ಮಾಡಿ. ನೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಇವರು ಏನಾದರೂ ನಿಮಗೆ ಫೋಟೋಸ್ ಅಂದರೆ ಈ ಪ್ರೊಫೈಲ್ ಅಂದರೆ ಈ ನಿಮ್ಮೊಂದು ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಗರ್ಲ್ ಫ್ರೆಂಡ್ ಆಗಿರ್ಬೋದು, ಇವರು ನಿಮಗೆ ಏನಾದರೂ ಕಳಿಸಿದಾಗ ಮಾತ್ರ ಅದು ಏನಾಗುತ್ತೆ ಡೌನ್ಲೋಡ್ ಮಾಡ್ಕೊಂಡು ನೀವು ಮಾತ್ರ ನೋಡ್ಬೇಕು. ಆದರೆ ಡೌನ್ಲೋಡ್ ಆಗುತ್ತೆ, ಆದರೆ ಬಟ್ ಗ್ಯಾಲರಿಯಲ್ಲಿ ಡೌನ್ಲೋಡ್ ಸೇವ್ ಆಗಲ್ಲ, ಅದು ಗ್ಯಾಲರಿಯಲ್ಲಿ ನಿಮ್ಮೊಂದು ಫೋಟೋಸ್ ಬರಲ್ಲ. ಅದು ವಾಟ್ಸಪ್ಪಲ್ಲಿ ನೀವು ಮಾತ್ರ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಇದು ಇಂಪಾರ್ಟೆಂಟ್. ಇದು ಸೆಟ್ಟಿಂಗ್, ಈ ಸೀಕ್ರೆಟ್ ಟ್ರಿಕ್ಸ್ ಇದೆಲ್ಲ ಎರಡನೇದು, ಇದು ತುಂಬ ಇಂಪಾರ್ಟೆಂಟ್. ಇದು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಇದು ಎರಡನೇದು ಬಂದುಬಿಟ್ಟು ತುಂಬ ಯೂಸ್ಫುಲ್ ಆಗುತ್ತೆ. ಇನ್ನು ಮೂರನೇ ಸೀಕ್ರೆಟ್ ಟ್ರಿಕ್ಸ್ ಬಂದುಬಿಟ್ಟು ಏನಪ್ಪ ಅಂದರೆ ತುಂಬ ಇಂಪಾರ್ಟೆಂಟ್. ಏನಪ್ಪ ಅಂದರೆ ನಿಮ್ಮೊಂದು ವಾಟ್ಸಪ್ಪನ್ನು ಯಾರಾದರೂ ಯಾಕೆ ಮಾಡಿದಾರಾ ಇಲ್ವಾ, ಮತ್ತು ಅದ್ರ ಜೊತೆಗೆ ನಿಮ್ಮೊಂದು ವಾಟ್ಸಪ್ ಯಾಕೆ ಮಾಡಿದಾರೆ, ಅದರಿಂದ ಯಾವ ರೀತಿ ನಾವು ಬಚಾಗೋದು, ಮತ್ತು ಅದ್ರ ಜೊತೆಗೆ ನಮ್ಮೊಂದು ವಾಟ್ಸಪ್ ನಾವು ಯಾವ ರೀತಿ ಸೇಫ್ಟಿಯಾಗಿರೋದು ಅಂತ ನಾನು ಇವತ್ತು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಮೂರನೇ ಸೀಕ್ರೆಟ್ ಟ್ರಿಕ್ಸಲ್ಲಿ ತುಂಬ ಇಂಪಾರ್ಟೆಂಟ್. ವಿಡಿಯೋ ಸ್ಕಿಪ್ ಮಾಡಬೇಕು ಹೋಗಬೇಡಿ. ತುಂಬ ಇಂಪಾರ್ಟೆಂಟ್. ವಾಟ್ಸಪ್ ಯೂಸ್ ಮಾಡೋ ಪ್ರತಿಯೊಬ್ಬರಿಗೆ ಇದು ತುಂಬ ಇಂಪಾರ್ಟೆಂಟ್. ಏನಪ್ಪ ಅಂದರೆ ಜಸ್ಟ್ ನೀವು 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮೊಂದು ವಾಟ್ಸಪ್ ಮೂರನೇ ಸೀಕ್ರೆಟ್ ಟ್ರಿಕ್ಸ್ ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಇಲ್ಲಿ ನೀವು ತೆಳಗಡೆ ಬಂದುಬಿಟ್ಟು ಲಿಂಕ್ ಡಿವೈಸ್ ಅಂತ ಕಾಣ್ತಾರೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಕೋಬೇಕು. ಮೊದಲನೇದಾಗಿ ಇಲ್ಲಿ ಲಿಂಕ್ ಇದೆಯಲ್ಲ, ಇಲ್ಲಿ ಏನಾಗುತ್ತೆ ವೆಬ್ ಸ್ಕ್ಯಾನ್ ಅಂದರೆ ನೀವು ಏನಾದರೂ ನಿಮ್ಮೊಂದು ಮೊಬೈಲ್ ಇನ್ನೊಬ್ರು ಯಾರಾದರೂ ಸ್ಕ್ಯಾನ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ದಾರೆ, ಇಲ್ಲಿ ನೋಡ್ಕೋಬೋದು. ಅಂದರೆ ನಿಮ್ಮೊಂದು ವಾಟ್ಸಪ್ ಪ್ಯಾಕ್ ಆಗಿದೆ ಇಲ್ವಾ ಅಂತ ಇಲ್ಲಿ ಕೂಡ ನೋಡ್ಕೋಬೋದು. ಈಸಿಯಾಗಿ ನೀವು ನೋಡ್ಬೋದು ನಿಮ್ಮೊಂದು ವಾಟ್ಸಪ್ ಯಾರಾದರೂ ಯಾಕೆ ಮಾಡಿದಾರಾ ಇಲ್ವಾ ಅಂತ ನೀವು ಈಸಿಯಾಗಿ ಇಲ್ಲಿ ನೋಡ್ಕೋಬೋದು. ಯಾಕಂದರೆ ತುಂಬ ಜನ ಅವರೊಂದು ಫ್ರೆಂಡ್ಸ್ ಮೊಬೈಲ್ ವಾಟ್ಸಪ್ಪನ್ನು ಯಾಕೆ ಮಾಡಿರ್ತಾರೆ, ಯೂಸ್ ಮಾಡಿರ್ತಾರೆ. ಯಾಕಂದರೆ ಅವ್ರಿಗೆ ಗೊತ್ತಲ್ಲದೆ ವೆಬ್ ಸ್ಕ್ಯಾನ್ ಮಾಡ್ಕೊಂಡು ಯೂಸ್ ಮಾಡ್ತಿರ್ತಾರೆ. ಇದು ಮೊದಲನೇ ಇಂಪಾರ್ಟೆಂಟ್. ಇಲ್ಲಿ ನಿಮ್ಮ ಸ್ಕ್ಯಾನರ್ ಇದೆಲ್ಲ, ಈ ಸ್ಕ್ಯಾನ್ ತೋರಿಸ್ತಿದೆ ಅಂದರೆ ತಕ್ಷಣ ನೀವು ಸ್ಕ್ಯಾನಿಂಗ್ ಆಗ್ತಿದೆ ಅಂದರೆ ನಿಮ್ಮೊಂದು ವಾಟ್ಸಪ್ ಯಾರು ಕೂಡ ಯಾಕೆ ಮಾಡಿಲ್ಲ. ಅದು ಬಿಟ್ಟು ನೀವು ವಾಟ್ಸಪ್ ಸ್ಕ್ಯಾನಿಂಗ್ ಇಲ್ಲ ಕ್ರೋಮೋ ಮತ್ತು ಗೂಗಲ್ ಅದು ಏನಾದರೂ ವೆಬ್ಸೈಟ್ ಬಿದ್ದಿದ್ರೆ ನಿಮ್ಮೊಂದು ವಾಟ್ಸಪ್ ಯಾಕೆ ಮಾಡಿದ್ದಾರೆ ಅಂತ ನೀವು ತಿಳ್ಕೊಬೇಕು. ಇಂಪಾರ್ಟೆಂಟ್. ಅದು ಡಿಲೀಟ್ ಮಾಡ್ಬೇಕಾದ್ರೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ರಿಮೂವ್ ಅಂತ ಬರುತ್ತೆ. ರಿಮೂವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ರಿಮೂವ್ ಆಗುತ್ತೆ. ಇದು ಇಂಪಾರ್ಟೆಂಟ್. ಇದ್ರ ಮೂಲಕ ಪ್ರತಿಯೊಬ್ಬರಿಗೆ ವಾಟ್ಸಪ್, ಯಾಕಂದರೆ ತುಂಬ ಜನ ಅವರೊಂದು ವಾಟ್ಸಪ್ಪನ್ನು ಡಬಲ್ ವಾಟ್ಸಪ್ ಯೂಸ್ ಮಾಡ್ತಿರ್ತಾರೆ. ಅಂದರೆ ಅವರೊಂದು ಲ್ಯಾಪ್ಟಾಪ್ ಸಿಸ್ಟಮಲ್ಲಿ, ಅವ್ರ ಕಂಪ್ಯೂಟರ್ ಸಿಸ್ಟಮಲ್ಲಿ ಕೂಡ ಯೂಸ್ ಮಾಡ್ತಿರ್ತಾರೆ. ಅವರು ಒಂದೇ ಮೊಬೈಲಲ್ಲಿ ಇರೋಂಥ ವಾಟ್ಸಪ್ ಸ್ಕ್ಯಾನಿಂಗ್ ಮಾಡ್ಕೊಂಡು ಯೂಸ್ ಮಾಡ್ತಿರ್ತಾರೆ. ಅದರಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಇದು ಮೂರನೇ ಸೆಟ್ಟಿಂಗ್ ಇಂಪಾರ್ಟೆಂಟ್. ತುಂಬ ಸೀಕ್ರೆಟ್ ಟ್ರಿಕ್ಸ್ ಇದು ಇಂಪಾರ್ಟೆಂಟ್. ಪ್ರತಿಯೊಬ್ಬ ವಾಟ್ಸಪ್ ಯೂಸ್ ಮಾಡ್ತಾನೆ. ಜಸ್ಟ್ ಇದು ನೀವು ಕಂಟಿನ್ಯೂ ನೋಡ್ತಾ ಇರಬೇಕು, ಡೈಲಿ ಚೆಕ್ ಮಾಡ್ತಾನೆ ಇರಬೇಕು. ಯಾಕಂದರೆ ನಿಮ್ಮೊಂದು ವಾಟ್ಸಪ್ ಯಾಕೆ ಆಗಿದೆ ಇಲ್ವ ಅಂತ ಇದ್ರ ಮೂಲಕ ತಿಳ್ಕೊಬೋದು. ನೀವು ಯಾಕೆ ಆಗಬಾರ್ದು ಆ ಒಂದು ರೀತಿ ಇದ್ದರೆ 2 ಸ್ಟೆಪ್ ವೆರಿಫಿಕೇಷನ್ ಮಾಡ್ಕೊಂಡು ಈಸಿಯಾಗಿ ನೀವು ಸೇಫ್ಟಿಯಾಗಿ ಮಾಡಿದರೆ ಸಾಕು. ನಿಮ್ಮೊಂದು ವಾಟ್ಸಪ್ ಆಗಲ್ಲ. ಈ ವಾಟ್ಸಪ್ ಯಾಕೆ ಆಗಲ್ಲ, ನಾನು ನಿಮಗೆ ಇವತ್ತೊಂದಲ್ಲಿ ನಿಮ್ಮೊಂದು ವಾಟ್ಸಪ್ 3 ಸೀಕ್ರೆಟ್ ಟ್ರಿಕ್ಸನ್ನು ನಾನು ತಿಳಿಸ್ಕೊಡ್ತೀನಿ. ಈ 3 ಸೀಕ್ರೆಟ್ ಟ್ರಿಕ್ಸ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಪ್ರತಿಯೊಬ್ಬರಿಗೆ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಅದ್ರ ಜೊತೆಗೆ ಈ 3 ಸೀಕ್ರೆಟ್ ಟ್ರಿಕ್ಸ್ ಯಾವ ರೀತಿ ಅನಿಸಿದೆ ಚಿಕ್ಕದಾಗಿ ಕಮೆಂಟ್ ಹಾಕಿ ಅಂತ ಇವತ್ತು ಮುಗಿಸ್ತೀನಿ. ಮುಗಿಸೋಕ್ಕಿಂತ ಮುಂಚೆ ಎಲ್ಲ ನನ್ನ ಕನ್ನಡ ಟೆಕ್ ಸಬ್ಸ್ಕ್ರೈಬರ್ಸ್ ಇರ್ತೀನಿ. ಈ 3 ಸೀಕ್ರೆಟ್ ಟ್ರಿಕ್ಸ್ ಯಾವ ರೀತಿ ಅನಿಸಿದೆ ಅಂತ ಚಿಕ್ಕದಾಗಿ ಕಮೆಂಟ್ ಹಾಕಿ ಅಂತ ಇವತ್ತೊಂದು ಮುಗಿಸ್ತೀನಿ. ಎಲ್ಲ ನನ್ನ ಕನ್ನಡ ಟೆಕ್ ಸಬ್ಸ್ಕ್ರೈಬರ್ಸ್ ಇರ್ತೀನಿ. ಜೈ ಹಿಂದ್, ಒಂದೇ ಮಾತ್ರ ಮತ್ತೆ ಸಿಗ್ತೀನಿ ಎಲ್ಲ.